30-40 ವರ್ಷದವ್ರಿಗೆಲ್ಲನೂ ನೀ ಪೈನ್ ಬರ್ತಾ ಇದೆ. ಅದಕ್ಕೋಸ್ಕರ ಈ ನೀ ಪೈನ್ ನ ನೀವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್ ಎಕ್ಸರ್ಸೈಸಸ್ ನ ರೊಟೀನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ನಿಮ್ಮ ಮಂಡಿ 60-70 ವರ್ಷದವರೆಗೂ ನಿಮ್ ಕಾರ್ಟಿಲೇಜ್ ಇದಾಗುತ್ತೆ. ಯಾವುದೇ ನೀವು ಸರ್ಜರಿಯಿಂದ ದೂರ ಆಗ್ಬಹುದು, ಯಾವುದೇ ನೀ ರಿಪ್ಲೇಸ್ಮೆಂಟ್ ಕೂಡ ಅವಾಯ್ಡ್ ಮಾಡಬಹುದು ಎಷ್ಟೋ ಸತಿ. ಅದಕ್ಕೋಸ್ಕರ ಸಿಂಪಲ್ ಎಕ್ಸರ್ಸೈಸಸ್ ಒಂದು 20 ಮಿನಿಟ್ಸ್ ಮಾಡಿದ್ರೆ ಸಾಕು ದಿನ. ಒಂದು ನಿಮ್ಮಲ್ಲಿ ಇರ್ಬೇಕಾಗಿರ್ತಕ್ಕಂಥ 3 ಐಟಮ್ ಏನು ಅಂತಂದ್ರೆ ಒಂದು ಫೋಲ್ಡೆಡ್ ಬೆಡ್ ಶೀಟ್, ಒಂದು ಆಂಕಲ್ ವೆಯ್ಟ್, ಮತ್ತೆ ಒಂದು ತೆರಾ ಬ್ಯಾಂಡ್. ಇಷ್ಟು ಸಾಕು. ಒಂದು ಫೋಲ್ಡೆಡ್ ಬೆಡ್ ಶೀಟ್ ನ ಈ ತರ ಇಟ್ಕೊಂಡು ಮಂಡಿ ಕೆಳಗಡೆ ಈ ತರ ಟೈಟ್ ಆಗಿ ಹೋಲ್ಡ್ ಮಾಡೋದು. ಇಟ್ಕೊಳ್ಳಿ ಸರ್, ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳಿ. ಆ ತರ 10 ಸೆಕೆಂಡ್ಸ್ 1 2 3 4 5 6 7 8 9 10 ಬಿಡಿ ಸರ್. ಇದು ಈ ತರ 30 to 40 ಟೈಮ್ಸ್ ಮಾಡ್ಬೇಕು ಇನ್ ಡೇ. ಇನ್ನೊಂದು ಸಿಂಪಲ್ ಎಕ್ಸರ್ಸೈಸ್ ಅಂದ್ರೆ ಕಾಲ್ ಸ್ಟ್ರೈಟ್ ಆಗಿ ಲಿಫ್ಟ್ ಮಾಡೋದು. ಒಂದು 40 to 50 ಡಿಗ್ರಿ ಅಂದ್ಕೊಳ್ಳಿ. ಆಪೋಸಿಟ್ ಲೆಗ್ ಕಡೆ ಒಳಗಡೆ ತಿರ್ಸ್ಕೊಂಡು ಹಂಗೆ ಹೋಲ್ಡ್ ಮಾಡೋದು. ಎಷ್ಟು ಸೆಕೆಂಡ್ಸ್? 10 to 15 ಸೆಕೆಂಡ್ಸ್. ಈ ತರ 30 to 40 ರಿಪಿಟೇಷನ್ಸ್ ಮಾಡ್ಬೇಕು. ಅವಾಗ ಇಲ್ಲಿ ಕ್ವಾಡಿಸೆಪ್ಸ್ ಅಂತ ಹೇಳ್ತೀವಿ, ಆಬ್ಲಿಕಸ್ ಮಸಲ್ಸ್ ಅಂತ ಒಂದು ಮೀಡಿಯಲ್ ಆಸ್ಪೆಕ್ಟ್ ಅಲ್ಲಿ ಇರುತ್ತೆ, ಅದು ಸ್ಟ್ರೆಂಥನ್ ಆಗುತ್ತೆ ಇದು ಮಾಡೋದ್ರಿಂದ. ಇನ್ನೊಂದು ಸಿಂಪಲ್ ಎಕ್ಸರ್ಸೈಸ್ ಅಂದ್ರೆ ಈ ತರ ಆಂಕಲ್ ವೇಟ್ಸ್ ಕಟ್ಕೊಂಡ್ಬಿಟ್ಟು ಅಂದ್ರೆ ತೂಕ ಎತ್ತಿ ಮೇಲಕ್ಕೆತ್ತಿ ಸಾಗಿ ಹೋಲ್ಡ್ ಮಾಡಿ 1 2 3 4 5 6 7 8 9 10 ಬಿಡಿ. ಇದರಿಂದ ಈ ಕ್ವಾಡಿಸೆಪ್ಸ್ ಈ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಗ್ಬಿಟ್ಟು ಈ ಜಾಯಿಂಟ್ ಪ್ರೊಟೆಕ್ಟ್ ಆಗುತ್ತೆ. ಈ ಮಸಲ್ ವೇಸ್ಟಿಂಗ್ ನ ಪ್ರಿವೆಂಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಜಾಯಿಂಟ್ ಮೇಲೆ ಬೀಳ್ತಕ್ಕಂಥ ಲೋಡ್ ಕಡಿಮೆ ಆಗುತ್ತೆ. ಈ ಮಸಲ್ಸ್ ಶಾಕ್ ಅಬ್ಸರ್ವರ್ ಆಗಿ ಆಕ್ಟ್ ಆಗುತ್ತೆ. ಒಳಗಡೆ ಕಾರ್ಟಿಲೇಜ್ ಡ್ಯಾಮೇಜ್ ಆಗದಂಗೆ ಪ್ರಿವೆಂಟ್ ಮಾಡುತ್ತೆ. ಸಿಂಪಲ್ 3 ಎಕ್ಸರ್ಸೈಸಸ್ ಫಾರ್ ಪ್ರಿವೆನ್ಷನ್ ಆಫ್ ಆಸ್ಟಿಯೋಆರ್ಥರೈಟಿಸ್ ಅಂಡ್ ನೀ ಪೈನ್. ಬಹಳನೇ ಆರಾಮಾಗುತ್ತೆ, ನೀ ಪೈನ್ ಕಡಿಮೆ ಆಗುತ್ತೆ. ಓಕೆ.